ಮನೆಗೆ ಮೇನ್ ಮನೆ ಹೆಗ್ಗುಂಜಿ ಮನೆ, ನಮ್ಮ ಹಿರಿಬೂಡ ಹೆಗ್ಗುಂಜಿ ಮನೆ ಆದ್ಮೇಲೆ ಗುಲ್ವಾಡಿ ದೊಡ್ಡ ಮನೆಯಲ್ಲಿ 2 ಪಾಲು, ಕಡಿಕೆ ಹೊಸ ಮನೆ, ಒಟ್ಟು 4 ಮನೆ. ಅದು ಇದೀಗ ನಮ್ದು ಹೆಗ್ಗುಂಜಿ ಮನೆಯರದ್ದೇ ಜಾಗ ಇದು. ಈಗ ನಮ್ಗೆ ಜಾಗ ಏನು ದೇವಸ್ಥಾನಕ್ಕೆ ಬಿಟ್ಟಿರೋ ಇದು ಹೆಗ್ಗುಂಜಿ ಮನೆಯದೇ ಜಾಗ. 1983 ಮೊದಲೊಂದ್ಸಲ ಶಿಥಿಲ ಆದ ದೇವ್ದ ಮನೆನ ಪುನಃ ಪ್ರತಿಷ್ಠೆ ಮಾಡ್ತಾರೆ. ಪುನಃ ಪ್ರತಿಷ್ಠೆ 1983 ಜುಲೈ ಹಂಗೆ ಆಯ್ತು, ಜೂನ್ ಆ್ಯಂಡ್ ಜುಲೈ ಎಲ್ಲ ಪುನಃ ಪ್ರತಿಷ್ಠೆ ಆಯ್ತು. ಅದಾದ್ಮೇಲೆ ಯಾವುದೇ ದೈದ ಮನೆಯಿಂದ ಅಂತ ಶಿಥಿಲ ಆದ ಆ ಥರ ಪ್ರಾಬ್ಲಮ್ ಬರಲಿಲ್ಲ. ಅರು ಕಡೆಗೆ ಪುನಃ ಏನೋ ಪ್ರಶ್ನೆ ಇದೆಲ್ಲ ಮಾಡಿ ವಾಪಸ್ ಮೇಲೆ ತಕೋ ಹೋಗ್ತಾರೆ ಇಲ್ಲಿಗೆ ಶಾಲೆ ಹತ್ರ. ಅಲ್ಲೋರ್ಮೇಲೂ ಎಲ್ಲೇ ಪ್ರಶ್ನೆ ಹಾಕ್ರು ಎಲ್ಲರಿಗೂ ಅದನ್ನ ಕೆಲವು ಅವಘಡ ಅಂದ್ರೆ ಅದು ಕೆಲವ್ರದ್ದು ವೈಯಕ್ತಿಕ ತಗಂತಾರೆ, ಕೆಲವ್ದು ಆದ್ದು ಇತ್ತು ಅವಘಡ, ಅದು ಕೆಲವೊಂದು ಪ್ರಾಬ್ಲಮ್ ಇದ್ದಿತ್ತು. ಅದಾದ್ಮೇಲೆ ಎಲ್ಲೇ ಪ್ರಶ್ನೆ ಹಾಕ್ರು ಎಂತ ಮಾಡ್ರು ಮೂಲ ಸ್ಥಾನದಿಂದ ತಕೋದೇ ತಪ್ಪನ್ನು ಬರ್ತಿತ್ತಲ್ಲ, ಅದಕ್ಕೆ ನಾವು ಅದನ್ನ ಎಂತ ಮಾಡ್ತು ಪುನಃ ಕಾಲ ಇದು ಮಾಡೋದಲ್ಲ. ಅದರಲ್ಲ ಫಸ್ಟ್ ನಮಗೆ ಸ್ವಾಮಿ ಮನೆ, ಮೂಲ ಮನೆ ಸ್ವಾಮಿ ಮನೆ ಬತ್ತು. ಈಗ ದೈವ ಎಲ್ಲಕ್ಕೂ ಮೂಲ ಮನೆ ಸ್ವಾಮಿ ಮನೆ ಬತ್ತು. ಅಲ್ಲಿ ಮಾಡ್ದಲ್ಲ ಪುನಃ ಮೂಲ ಸ್ಥಾನಕ್ಕೆ ತಕೋಯ್ನಿ ಅಂತ ಬದತ್ತು. ಅದಾದ್ಮೇಲೂ ಮತ್ತೆ ಭಿನ್ನಾಭಿಪ್ರಾಯ ಬಪ್ಪಕ್ಕಾಗಂದೇಳಿ ಅಷ್ಟಮಂಗಲ ಹತ್ರ ಹೊತ್ತು ನಾವು ಅದು ಹೋದಲು ಮೂಲ ಸ್ಥಾನಕ್ಕೆ ಹೊಯ್ಕತ್ತು, ನೀವು ಇಲ್ಲಿಂದ ತಕೋದು ತಪ್ಪು ಅಂದೇಳಿ ಬರುತ್ತೆ. ಅದನ್ನು ಪುನಃ ನಾವು ಪ್ರಬಣ್ಣ ಹತ್ರ ಮಾತಾಡ್ದೆ, ಯಾಕಂದ್ರೆ ಈಗ ಜಾಗ ಮೂಲ ಅವ್ರದ್ದೇ. ಅವ್ರು ಅವತ್ತಿಂದ ಇವತ್ತಿಗೂ ದೇದ್ ಮನೆಗಂದೆ ಆ ಜಾಗನ ಹಂಗೆ ಇಟ್ಟಿರ, ಅದನ್ನ ಅದರಲ್ಲಿ ಏನೂ ಮಾಡಲಿಲ್ಲ. ಅದೇನು ದೇದ್ ಮನೆ ಮೊದಲಿಂದ ಮತ್ತೆ ಅವ್ರೊಂದು ಮಾತು ಹೇಳ್ತಿದ್ರು, ಮೂಲ ಸ್ಥಾನ ಅಂತ ತಕೋದ್ದು ಮೂಲ ಇವತ್ತಲ್ಲಿ 100 ವರ್ಷ ಬಿಟ್ಟು ಅಲ್ಲಿಗೆ ಬತ್ತತ್ತೆ. ಅದೊಂದು ಆ ನಂಬಿಕೆ ಇಟ್ಕೊಂಡಿದ್ದೀರ. ಅದೇ ಪ್ರಕಾರ ದೇವ್ರದ್ದು ಇದು ಬಂತಿದ್ದು, ಯಾರ್ದು ವೈಯಕ್ತಿಕ ಸರಿ ಮಾಡಿ ತಂದದ್ದಲ್ಲ ಅಥವಾ ಯಾರ್ದು ಫೋರ್ಸಿಂದ ನಾವು ತಗೊಬಂದು ಅಲ್ಲ. ನಾವು ಅಲ್ಲಾರು ಸರಿ ಮಾಡೋಕೆ ರೆಡಿ ಇತ್ತು, ಬಟ್ ಅದು ಮೂಲ ಸ್ಥಾನಕ್ಕೆ ಬರ್ಕೊಂಡು ಮೂಲ ಸ್ಥಾನಕ್ಕೆ ತಗೊಬಂದು. ಇದು ಹೆಗ್ಗುಂಜಿ ಮನೆ ಸಂಬಂಧಪಟ್ಟ ಜಾಗದಿಂದ ಈಗ ನಾವು ಕಾಗದ ಇದರಲ್ಲೂ ಹಾಕಿತ್ತು, ಹೆಗ್ಗುಂಜಿ ಮನೆ ಕಾಂಪೌಂಡ್ ಅಂದರೆ ಹಾಕಿತ್ತು. ಹಿಗ್ಗುಂಜಿ ಮನೆಯಿಂದ ಎಲ್ಲ ಮನೆಯವರು ಪಾಲಾಗಿ ಆಯಾ ಜಾಗದಲ್ಲಿ ಹೋಗಿ ಅವರವರು ಎಲ್ಲ ನಿಂತದ್ದು. ಯಾವ ಮನೆ ಅಲ್ಲ ಎಷ್ಟೆಲ್ಲ? ದೊಡ್ಡ ಮನೆ, ಹೊಸ ಮನೆ, ಪುಡು ಮನೆ. ಕಡೆಗೆ ಸಂಜೀವ್ ಶೆಟ್ರು ಅಂದರೆ ಅವರು ತೀರುವ ಹೆಣ್ಣು ಸಂತತಿ ಇಲ್ಲದೇ ಇರುವುದರಿಂದ ಅಲ್ಲಿಗೆ ಅವರ ಇದು ಗುಳ್ವಾಡಿಯಲ್ಲಿ ಅವರದ್ದು ಇದು ಹೋಯ್ತು. ಗಂಡು ಮಕ್ಕಳಿದ್ದು ಮನೆ ಕಡೆಗೆ ಆಫೀಸು ಇದಾ? ಹಾಂ, ಕಡೆಗೆ ಅದು 5 ಕೊಠಡಿ.
ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಂದು 125 ವರ್ಷದ ನಂತರ ಹೆಗ್ಗುಂಜಿ ಮನೆ ಅನ್ನುವಂಥದ್ದು ಇದೆ ಅನ್ನೋದು ಸಮಾಜಕ್ಕೆ ಗೊತ್ತಾಯಿತು. ಈ ಗುಳ್ವಾಡಿಯಲ್ಲಿ ಇರುವಂಥ ಇವರು ಹೆಗ್ಗುಂಜಿ ಮನೆಗೆ ಸಂಬಂಧಪಟ್ಟ ಶಾಶೆಟ್ರು ಅಂತ ಇದ್ದಾರೆ. ಆ ಶಾಶೆಟ್ರು 90 ದೊಡ್ಡ ಮನೆ ಮುತ್ತಕ್ ಶೆಟ್ಟಿ ಅವ್ರನ್ನ ಮದುವೆ ಆಗಿದ್ದವರು. ಮದುವೆ ಆದ ನಂತರ ಅವರಿಗೆ ಪುಟ್ಟಮ್ಮ, ಗಿರಿಯಮ್ಮ ಮತ್ತು ಅಂತಮ್ಮ ಅಂತ 3 ಜನ ಮಕ್ಕಳಾದರು. ಹಾಗೆ ಶಾಶೆಟ್ರಿಗೆ ಒಬ್ಬರು ಮೊಮ್ಮಗ ಇದ್ದರು, ಸಂಜೀವ್ ಶೆಟ್ರು ಅಂತ ಹೇಳ್ಬಿಟ್ಟು. ಇಲ್ಲಿ ಸಮಸ್ಯೆ ಹೇಗೆ ಉದ್ಭವ ಆಯಿತು ಅಂತ ಹೇಳಿದರೆ, ನಿಸಂತತಿ ಆಗಿರುವುದರಿಂದ ಈ ಮೂಲ ಒಂದು ವ್ಯವಸ್ಥೆಯನ್ನು ಕೊಂಡು ಹೋಗಲಿಕ್ಕೆ ಸ್ವಲ್ಪ ಸಮಸ್ಯೆಗಳಾಯಿತು. ಮತ್ತು ಈ ಹೆಗ್ಗುಂಜಿ ಮನೆ ಅನ್ನುವಂಥ ಹೆಸರುಗಳೇ ಎಲ್ಲೂ ಪ್ರಚಲಿತಕ್ಕೆ ಬರ್ತಾಯಿಲ್ಲ. ಸೌಕೂರು ಜಾತ್ರೆ ಆಗುವಾಗ ಪ್ರಥಮವಾಗಿ ಸೌಕೂರು ಭಂಡಾರ ಮನೆಗೆ ಕಟ್ಟೆ ಇದು ಹೋಗ್ತದೆ, ಸೌಕೂರು ಮಾದೇವಿ ಒಳಗಡೆ ಬಂದ ನಂತರ ಪ್ರಥಮವಾಗಿ ಪೂಜೆ, ರಂಗ ಪೂಜೆ ಕೊಡುವಂಥದ್ದು ಇಡೀ ಗುಳ್ವಾಡಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಹೆಗ್ಗುಂಜಿ ಮನೆಯವರೇ ಕೊಡ್ತಾಯಿದ್ರು. ಇವಾಗಲೂ ಕೊಡ್ತಾಯಿದ್ದೆ. ನಾವು ಅದರಲ್ಲಿ 2 ಭಾಗವನ್ನು ಮಾಡ್ಕೊಂಡಿದ್ದೇವೆ. ಪೊಡು ಮನೆಯವರು ಮತ್ತು ನಾವು ಒಂದೇ ಬುಡದವರು. ನಾವು 2 ಭಾಗವನ್ನು ಮಾಡಿಕೊಂಡು ಇದು ಮಾಡಿ ಒಂದು 125 ವರ್ಷದ ನಂತರ ನಶಿಸಿ ಹೋದ ಹೆಗ್ಗುಂಜಿ ಮನೆ ಪುನರ್ ಉತ್ಥಾನ ಆಯಿತು. ಮತ್ತು ಒಂದು ದೇವಸ್ಥಾನನೂ ಒಂದು ಒಳ್ಳೆಯ ರೀತಿಯಿಂದ ಇದಾಯಿತು. ಒಂದು ಇನ್ನು 400-500 ವರ್ಷಕ್ಕೆ ಯಾವುದೇ ಥರದ ಒಂದು ಇದಿಲ್ಲ. ಅದರ ಮುಂದಿನ ದಿನದಲ್ಲಿ ಇನ್ನು ಉತ್ತಮ ರೀತಿಯಿಂದ ಒಂದು ಹೆಗ್ಗುಂಜಿ ಮನೆಯನ್ನು ಒಂದು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಒಂದು ಕನಸು ಇದೆ. ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ. ಮತ್ತೆ ಈ ಜಾಗ ದೇವಸ್ಥಾನಕ್ಕೆ ಎಷ್ಟು ಬಿಟ್ಟು ಕೊಟ್ಟಿದ್ರಿ? ಈ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟು ಕೊಡುವ ಪ್ರಶ್ನೆ ಅನ್ನುವಂಥದ್ದು ಬರುವುದಿಲ್ಲ. ಯಾಕಂದರೆ ಇದು ಹೆಗ್ಗುಂಜಿ ಮನೆದೇ ಜಾಗ. ಹೆಗ್ಗುಂಜಿ ಮನೆ ಜಾಗದಲ್ಲಿ ಹೆಗ್ಗುಂಜಿ ಮನೆ ಜಾಗದಲ್ಲಿ ದೈವದ ಮನೆ ಇರುವಂಥದ್ದು. ದೈವದ ಮನೆ ಇರುವಂಥ ಜಾಗ. ಇದನ್ನು ಇಲ್ಲಿ ಯಾವುದೇ ಒಂದು ಕಟ್ಟುಗಟ್ಟಲೆ ನೆರವೇರಿಸ್ಕೊಂಡು ಹೋಗಲಿಕ್ಕೆ ಯಾವುದೇ ಥರದ ಆಕ್ಷೇಪಗಳು ಅಥವಾ ತೊಂದರೆಗಳು ಯಾವುದೇ ಇರುವಂಥದ್ದಿಲ್ಲ. ಹಾಗೆ ಪ್ರತಿ ತಿಂಗೋಡು ಪೂಜೆ ಅಂತ ನಡೀತದೆ. ಒಂದೊಂದು ಬೇರೆ ಬೇರೆಯವರು ಮನೆಗೆ ಸಂಬಂಧಪಟ್ಟವರು ಇದು ಮಾಡ್ತಾರೆ. ಆದರೆ ಹೆಗ್ಗುಂಜಿ ಮನೆಯವರು ಗಡಿ ಪೂಜೆ ಅನ್ನುವಂಥದ್ದು ಇವಾಗಲೂ ಮೊದಲಿಂದ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇವಾಗಲೂ ನಡೆಸ್ಕೊಂಡು ಇರ್ತಾರೆ, ಮುಂದೆ ಸಹ ನಡೆಸ್ಕೊಂಡು ಹೋಗ್ತಾರೆ. ಹಿರಿಯರಿಗೆ ಹಿರಿಯವರು ಮಾರ್ಗದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಹಿರಿಯವರ ಮಾರ್ಗದರ್ಶನದಲ್ಲಿ, ಕಿರಿಯವರ ಮುಂದಾಳುತನ ಅಂತ ಹೇಳಿದರೆ ನಮ್ಮ ಹೆಗ್ಗುಂಜಿ ಮನೆ ಅಲ್ಲ, ಬೇರೆ ಒಂದು ಯುವಕರ ಪಡೆ ಇದ್ದುಕೊಂಡು ಅವರು ಚೆನ್ನಾಗಿ ಇದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೆಗ್ಗುಂಜಿ ಮನೆ ಕುಟುಂಬದಿಂದ ಏನು ಅವರಿಗೆ ಸಹಕಾರ ಕೊಡಬೇಕು ಆ ಸಹಕಾರವನ್ನು ನಾವು ಕೊಡ್ತಾ ಬರ್ತಾಯಿದ್ವಿ. ಆದ್ದರಿಂದ ಯುವಕರು ಹಿರಿಯರ ಮಾರ್ಗದರ್ಶನ ತಗೊಂಡು ಯುವಕರೇ ಇದೊಂದು ಒಳ್ಳೆಯ ಒಂದು ಮಾದರಿ. ಯಾಕಂದರೆ ಮುಂದಿನ ಒಂದು ತಲೆಮಾರಿಗೆ ಏನಾದರೂ ಈ ವಿಚಾರಗಳನ್ನು ಹೇಳಬೇಕಿದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ಏನು ನಾಯಕತ್ವ ತಗೊಂಡು ಏನು ಯುವಕರಿದ್ದಾರೆ ಅವರಿಗೆ ನಮ್ಮ ಒಂದು ಸಂಸ್ಕೃತಿಯನ್ನು ಹೇಳಲಿಕ್ಕೆ ಒಂದು ಅನುಕೂಲ ಆದಂಥ ಒಂದು ವಾತಾವರಣವನ್ನು ನಿರ್ಮಾಣ ಆಯಿತು.